ಭಿಕ್ಷದವರನ್ನ ಅಲ್ಲೋಡಿಸ್ಬಿಟ್ಟಿರೋ ಹುಷಾರಾಗಿರೋ. ಎಷ್ಟೋ ಜನ ನಮ್ಮಂತವ್ರು ಭಿಕ್ಷೆ ಕೊಟ್ಟವ್ರು. ರಸ್ತೆಗೆ ಮನೆ ಕಟ್ತಾ ಇದಾರೆ ಅಂತ ನಮಗೆ ಒಂದು ಸಾರ್ವಜನಿಕರಿಂದ ಕರೆ ಬಂದಾಗ ಜಾಸ್ತಿ ಮಾತಾಡ್ದೋ ಇವಾಗ ಅದೇ ನಿನ್ ಗ್ರಾಚಾರ ಕೆಟ್ಟಿದೆ ನಿನಗೆ. ರೆವಿನ್ಯೂ ಲೇಔಟ್ ಅಲ್ಲಿ ಏನಾಗಿದೆ, ಇದು ರೋಡ್ ಐಡಿ ಇದೆ, ರೋಡ್ ಐಡಿ ಆಗಿ ಮುಂಚೆನೆ ಕ್ರಿಯೇಟ್ ಆಗಿದೆ. ಅವ್ರೇನಂದ್ರೆ ಜಾಗ ಬಂದ್ಬಿಟ್ಟು ಅವ್ರದ್ದು ಅಂತ ಹೇಳ್ತಿದ್ದಾರೆ. ಯಾರ್ಯಾರು ಅಯ್ಯಪ್ಪ ರೆಡ್ಡಿ ಹತ್ರ ತಗೊಂಡಿದಾರೋ ಅವರೆಲ್ಲ ಕ್ಯಾನ್ಸಲ್ ಆಗ್ಬೇಕಲ್ವಾ ಆಟೋಮೆಟಿಕಲಿ. ಭಿಕ್ಷೆ ಹಾಕಿರೋದಲ್ಲಿ ಅವನು ಇರೋದು ಅಂತಾರೆ. ಅವ್ರಿಗೆ ಡೈಲಿನೂ ಇವರು ರೋಡಿಸ್ ಕೈಯಿಂದ ಫೋನ್ ಮಾಡಿಸಿ ಅವ್ರಿಗೆ ಟಾರ್ಚರ್ ಕೊಟ್ಟು ಅವ್ರ ಮಕ್ಕಳಿಗೆಲ್ಲ ಬೆದರಿಸಿ ಮನೆ ಕರೆಸ್ಕೊಂಡಿದ್ದಾರೆ ಸರ್ ಅವರು. ಏಷ್ಯಾದಲ್ಲಿಯೇ ಅತಿ ಹೆಚ್ಚು ವೇಗವಾಗಿ ಬೆಳೆದಂತ ನಗರ ಎಂಬಂತ ಖ್ಯಾತಿಯನ್ನ ಪಡೆದಿದ್ದು ಬೆಂಗಳೂರು. ಇದೊಂದು IT-BT ಕಂಪನಿಗಳ ಕಾಶಿ ಎನಿಸಿತು, ಇದೊಂದು ಎಜುಕೇಶನ್ ಸಿಟಿ ಎನಿಸಿತು, ಆಸ್ಪತ್ರೆಗಳ ಹೆಲ್ತ್ ಸಿಟಿ ಕೂಡ ಎನಿಸಿತು. ಈ ಒಂದು ನಗರದಲ್ಲಿ ಯಾವಾಗ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತೋ ನಂತರದ ದಿನಗಳಲ್ಲಿ ಬೆಂಗಳೂರಿನ ಇಂಚಿಂಚು ಭೂಮಿಗೂ ಚಿನ್ನದ ಬೆಲೆ ಬಂತು. ಈ ಒಂದು ಭೂಮಿಯ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಭೂಮಿಯ ಮೇಲಿನ ಆಸೆ ಎಲ್ಲರಿಗೂ ಕೂಡ ಹೆಚ್ಚಾಯ್ತು. ಎಲ್ಲೆಂದರಲ್ಲಿ ಮನೆಗಳನ್ನ ಕಟ್ಟೋದಿಕ್ಕೆ, ಅಕ್ರಮವಾಗಿ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಇದೀಗ ಬೊಮ್ಮನಹಳ್ಳಿ BBMP ವ್ಯಾಪ್ತಿಯ ನಾಗನಾಥಪುರದಲ್ಲಿನ ಭುವನೇಶ್ವರಿ ನಗರದಲ್ಲಿ ನಡ ರಸ್ತೆಯಲ್ಲಿಯೇ ಈಗ ಮನೆಯೊಂದನ್ನು ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ಮನೆ ಇದೆ, ಮತ್ತೊಂದು ಮನೆಯನ್ನ ನಿರ್ಮಾಣ ಮಾಡೋದಿಕ್ಕೆ ನಡು ರಸ್ತೆಯಲ್ಲಿಯೇ ಪಿಲ್ಲರ್ಗಳನ್ನ ಹಾಕೋದಿಕ್ಕೆ ಯಾವಾಗ ಗುಂಡಿಗಳನ್ನ ತೋಡ್ಲಾಗ್ತಾ ಇತ್ತು, ಅಕ್ಕಪಕ್ಕದ ನಿವಾಸಿಗಳು ಬಂದು ರಸ್ತೆಯಲ್ಲಿಯೇ ಮನೆ ಕಟ್ಟಿದ್ರೆ ಹೇಗೆ ಎನ್ನುವುದನ್ನ ಪ್ರಶ್ನೆ ಮಾಡಿದಾಗ ಮಾತಿನ ಚಕಮಕಿ ನಡೆಯಿತು. ಒಂದು ಹಂತದಲ್ಲಿ ಮಾತಿಗೆ ಮಾತು ಬೆಳೆದು ಅಲ್ಲೇ ನಡೆಸುವಂತ ಮಟ್ಟಕ್ಕೂ ಕೂಡ ಹೋಯ್ತು. ಇಲ್ಲಿನ ಎಲ್ಲ ಸ್ಥಳೀಯ ನಿವಾಸಿಗಳು ಹಾಗೆಯೇ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಜಿಂಬಾಬು ಮುಂತಾದವರ ನಡುವೆ ತೀವ್ರವಾದಂತಹ ವಾಗ್ವಾದಗಳು ನಡೆದವು. ಅವ್ರು ಎಷ್ಟೋ ಜನ ನಮ್ಮಂತವ್ರು ಭಿಕ್ಷೆ ಕೊಟ್ಟವ್ರು. ನಾವು ಯಾರಂತ ಗೊತ್ತಾ ನಿಮ್ಗೆ? ನಮ್ದು ಜಮೀನು ಅಂತ ನಮ್ದು ಅದು ಅವ್ರು ನಮ್ಮನ್ನ ರೋಡ್ ಕೇಳಿಲ್ಲ ಬಿಡು ಅಂತ ಕೇಳಲ್ಲ. ಅವ್ರು ಅಡ್ಡ ರೋಡ್ಗಳನ್ನೆಲ್ಲ ಕಟ್ಕೊಂಡು ಹೋದ್ರೆ ಇನ್ನೇನ್ ಮಾಡ್ತಾರೆ ಜನ? ಕೇಳಿದ್ರೆ ಬಿಟ್ಕೊಡ್ತೀವಿ ನಾವು. ನಮ್ ಸೈಟ್ ಅವ್ರು ಕೇಳ್ಬೇಕು ನಮ್ಮನ್ನ. ನಿಮ್ ಸೈಟ್ ನಿಮ್ ಸೈಟ್ ಮಾರಾದ್ಮೇಲೆ ಯಾವ್ದು ನಿಮ್ ಇದೇ ಲಿಟಿಗೇಷನ್ ಮಾಡು, ಇಲ್ಲ ಇದು ಮಾಡು, ಖಾಲಿ ಜಾಗ ಇದು ಮಾಡು, ಮಾರಕ್ ಮುಂಚೆ ಎಲ್ರಿ ಹೋಗ್ಬೇಕು ನಿಮ್ ಜ್ಞಾನಗಳು. గవర్నమెంట్ రోడ్ ఏమి నాకు ಕಟ್ಕೊಂತಾ ಇದ್ದೀವಿ. 25 ಅಡಿ ರೋಡ್ ಬರೋದೇ ಇಲ್ಲ. ಇದು ರೋಡ್ ಅಲ್ವಾ? ಇದು ರೋಡ್ 25 ಅಡಿ ತೋರಿಸಿ. 25 ಅಡಿ ರೋಡ್ ನೀವು ರೋಡ್ ಅಂತ. ಇದು 25 ಅಡಿ. ನೀವು ಸೆಂಟ್ರಲ್ ಬಂದು ಮಾತಾಡೋದಾ? ಜಾಸ್ತಿ ಮಾತಾಡ್ದೋ ಇವಾಗ ಅದೇ ನಿನ್ ಗ್ರಾಚಾರ ಕೆಟ್ಟಿದೆ ನಿನಗೆ. ಅವ್ರದೇ ಜಮೀನ್ ಅಂತ ನೀವು ಕಾಸು ಕೊಟ್ಟು ತಗೊಂಡಿಲ್ವಾ? ಬಂದು ಹೇಳ್ಬನ್ರಿ. ಬೇಕು ಡೆಡ್ ಹ್ಯಾಂಡ್ ಇದು ಬೇಕು. ಆ ಮನೆಯವರು ಏನ್ ಸಮಸ್ಯೆ ಇದೆ? ಮ್ಯಾಪ್ ಅಲ್ಲಿ ಏನಿದೆ ಅದನ್ನ ಹೇಳ್ರಿ ನೀವು. ಮ್ಯಾಪ್ ನಾವು ತಗೊಂಡು 2006 ಮಾಡಿ ಜಾಗ ತಗೊಂಡು ಅದ್ರಲ್ಲಿ ಮ್ಯಾಪ್ ಅಲ್ಲಿ ರೋಡ್ ಇದೆ. ಕ್ಯಾಂಡಿಡೇಟ್ ರೋಡ್ ಟು ಸೆಂಟ್ರಲ್ ಜೈಲ್ ಸ್ಟ್ರೈಟ್ ಒಂದೇ ರೋಡ್. ಈಗ ಏನ್ ಮಾಡಿ ಎಷ್ಟು ಜನ ಜೀವ ಕೊಟ್ಟಿದ್ದಾರೆ ಗೊತ್ತಾ? ಎಷ್ಟು ಜನ ಜೀವನ ಒಳಗೆ ಮಾಡಿದ್ದಾರೆ ಗೊತ್ತಾ? ಹೆಂಗ್ ಹೇಳ್ತೀರಾ ನೀವು ಭಿಕ್ಷದವರಂತ? ಹೆಂಗ್ ಮಾಡ್ತೀರಾ ಭಿಕ್ಷದವರಂತ?
ಜಿಂಬಾಬು ಹಾಗೆ ಇತರೆ ಮಹಿಳೆಯರು ಸೇರ್ಕೊಂಡು ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಂತಹವರನ್ನ ಬಂದು ಕೇಳಿದಾಗ ಈಗ ಮಾತಿನ ಚಕಮಕಿ ಆಯ್ತು. ಇಲ್ಲಿ ಈಗಾಗಲೇ ಇದು ರಸ್ತೆ ಅಂತ ಹೇಳಿ ಬೊಮ್ಮನಹಳ್ಳಿ BBMP ಅವರು ನಿರ್ಧರಿಸಿದ್ದಾರೆ. ಈ ಒಂದು ರಸ್ತೆಯಲ್ಲಿ ಗೇಲ್ ಗ್ಯಾಸ್ ಅನ್ನ ಅಳವಡಿಸಲಾಗಿದೆ. ಹಾಗೆಯೇ BWSSB ಅವರು ಒಳಚರಂಡಿಯನ್ನ ಮಾಡಿದ್ದಾರೆ. ಅದು ಚೇಂಬರ್ ಕೂಡ ಇದೆ. ಇದೆಲ್ಲವನ್ನು ಕೂಡ ಇದೀಗ ಡ್ಯಾಮೇಜ್ ಮಾಡಿ ಇವರು ಮನೆ ಕಟ್ಟೋದಕ್ಕೆ ಮುಂದಾದಾಗ ಈ ಒಂದು ವಿವಾದ ಭುಗಿಲೆದ್ದಿತು. ಆದರೆ ಅಸಲಿ ಇವು ಮನೆ ಕಟ್ತಾ ಇರ್ತಕ್ಕಂತಹವರು ಇದು ನಮ್ಮ ಸ್ವತ್ತು 2.5 ಎಕರೆ ಇತ್ತು, ನಾವು ಇದನ್ನ ನ್ಯಾಯಾಲಯದಲ್ಲಿ ಫೈಟ್ ಮಾಡಿ ಈ ಒಂದು ಭೂಮಿಯನ್ನ ನಮಗೆ ಬರ್ಕೊಟ್ಟಿದ್ದಾರೆ, ಅದಕ್ಕೆ ನಾವು ಮನೆ ಕಟ್ತಾ ಇದ್ದೇವೆ ಅಂತಾರೆ. ಆದ್ರೆ ಎಡಬದಿ ಮತ್ತು ಬಲಬದಿಯಲ್ಲಿ ಮನೆಗಳು ಈಗಾಗಲೇ ನಿರ್ಮಾಣ ಆಗಿದೆ. ಮಧ್ಯದಲ್ಲಿರುವಂತಹ ಈ ಒಂದು ರಸ್ತೆ ಯಾವ ಸರ್ವೆ ನಂಬರ್, ಯಾರ ಖಾತೆ ಮಾಡಿಕೊಟ್ಟಿತ್ತು? BBMPಯಲ್ಲಿ ಈ ರೀತಿ ಆದ್ರೆ ಯಾರನ್ನ ಕೇಳಬೇಕು ಎನ್ನುವಂಥದ್ದೇ ಯಕ್ಷ ಪ್ರಶ್ನೆ. ಈ ಒಂದು ಐ ಡ್ರಾಮಾದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಎಲ್ಲ ಡಾಕ್ಯುಮೆಂಟ್ ಅವ್ರು ನೋಡಿದ್ದಾರೆ. ನೀನ್ ಹೇಳ್ಬೇಡ, ಅವ್ರಿಗೆ ಗೊತ್ತಿಲ್ಲ. ಮಾಡ್ಕೊಳ್ತಾ ಇದೀಯಾ ನಿನ್ನ ಹೆಸರಲ್ಲಿ ಪಾಣಿ ಮಿಟೇಷನ್ ಈ ಜಾಗ ನೀನೇ ನಮ್ಮ ಅಪ್ಪನ ಹುಟ್ಟಿರೋ ನಾನು ಅಪ್ಪನ ಕೊಟ್ಟಿದ್ರೆ ಎಷ್ಟು ಜನ ಇದ್ದಾರೆ? ಕರ್ಕೊಂಬ. ಎಷ್ಟು ಜನ ನಿಮ್ಮ ಮಕ್ಕಳು? ನಿಮ್ಮ ಅಪ್ಪನ ಎಷ್ಟು ಜನ ಮಕ್ಕಳು? 8 ಜನ. ಕರ್ಕೊಂಬ. ಹೀಗೆ ಮನೆ ನಿರ್ಮಾಣ ಮಾಡಲು ಇಬ್ಬರು ಮಹಿಳೆಯರು ಮುಂದಾದಾಗ ಅಕ್ಕಪಕ್ಕದ ನಿವಾಸಿಗಳು ಬಂದು ರಸ್ತೆಯಲ್ಲಿ ನೀವು ಹೇಗೆ ಮನೆ ನಿರ್ಮಾಣ ಮಾಡ್ತೀರಾ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಇದು ನಾಗನಾಥಪುರದ ಭುವನೇಶ್ವರಿ ಬಡಾವಣೆಯ ಸರ್ವೆ ನಂಬರ್ 3. ಇದು ವಿವಾದಿತ ಪ್ರದೇಶವಾಗಿದೆ. ಈಗಾಗಲೇ ನ್ಯಾಯಾಲಯದ ಮೆಟ್ಟಿಲೇರಿದೆ. ಒಂದಷ್ಟು ವಿವಾದಗಳು ಇದೆ. ಇಲ್ಲಿ ಮನೆ ನಿರ್ಮಾಣ ಮಾಡೋದು ನೋಡಿ, ಇದು ರಸ್ತೆಯಲ್ಲಿ ಮನೆ ನಿರ್ಮಾಣ ಆಗೋಗಿದೆ. ಮತ್ತೊಂದು ಮನೆಯನ್ನ ನಿರ್ಮಾಣ ಮಾಡೋದಕ್ಕೆ ಬಂದಾಗ ಮಾತಿನ ಚಕಮಕಿಗಳು ನಡೀತಿರುವಂತದ್ದನ್ನ ನೋಡೋಣ ಬನ್ನಿ. ಒಂದೇ ರೋಡ್ ಮನೆ ಇದೆ ಸರ್, ಅದ್ ಕಡೆ ರೋಡೇ ಅದು. ಇದ್ ಕಡೆ ರೋಡ್ ರೋಡೇ ಇದು. ರೋಡ್ ಇರೋದ್ರಿಂದ ರೋಡೇ ಇದು. ನಮ್ಮ ರೋಡಲ್ಲೇ ಇದೆ, ರೋಡ್ ಐಡಿ ಇದೆ, ರೋಡ್ ಎಲ್ಲ ಇತ್ತು ಮುಂಚೆಯಿಂದನೂ ರೋಡೇ ಇದು. ಸೊ ಅಂದ್ರೆ ಈಗ ಸರ್ BBMP ರೋಡ್ನ ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಒತ್ತುವರಿ ಅದು ಪರಿಶೀಲನೆ ಮಾಡ್ಬೇಕೀಗ. ನಾನು ನೋಡಿದೆ ಸಡನ್ನಾಗಿ ಹೇಳಕ್ಕಾಗಲ್ಲ. ಈಗ ಅದು ಅವ್ರ ಜಾಗ ಅಂತ ಅವ್ರು ಹೇಳ್ತಾರೆ, ಬಟ್ ಪರಿಶೀಲನೆ ಮಾಡಿ ರೋಡ್ ಅಂತಾನೆ ಮುಂಚೆಯಿಂದನೂ ಇತ್ತು. ಸ್ಯಾನಿಟರಿ ಮಾಡಿದೀವಿ, ಸ್ಯಾನಿಟರಿ ಹೋಗಿದೆ, ಪೈಪ್ ಲೈನ್ ಹೋಗಿದೆ, ಎಲ್ಲ ಹೋಗಿದೆ, ಗ್ಯಾಸ್ ಲೈನ್ಸ್ ಮುಂಚೆ ಇದು ರೋಡ್ ಅಂತಾನೆ ಹೋಗಿರೋದು. ಅಲ್ಲ ಇಲ್ಲಿ ಇಲ್ಲ, ಯಾರು ತಗೊಳಲ್ಲ. ಇದು ಡ್ರೈನೇಜ್ ನಿಮ್ಗೆ ಸ್ಯಾನಿಟರಿಗಲ್ಲ, ಅದು ಪೈಪ್ ಲೈನ್ ಅಲ್ಲೂ ಒಂದು ರೋಡ್ ಹೋಗಿ ಹಂಗೆ ಹೋಗುತ್ತೆ ಅಂತ ಅದು ಮಾಡಿದ್ದಾರೆ ಹೊರತು ಯಾವ್ದು ಏನೂ ಆಗಿಲ್ಲ. ಅದು ರೋಡ್ ಅಂತಾನೆ ಬಿಟ್ಟಿರೋದು. ನಾನು ನೋಡಿದಂಗೆ, ನಾನು ಬಂದಿಲ್ಲ 1 ವರ್ಷದ ಮೇಲೆ ಆಗಿದೆ, 1 ವರ್ಷದಿಂದನೂ ಇತ್ತು. ಅದು ನೋಡಮ್ಮ, ಅದು ರೆವೆನ್ಯೂ ನಮ್ಗೆ ಅದು ಐಡಿಯಾ ಇರಲ್ಲ. ಅಲ್ಲ ಸರ್, ಲೇಔಟ್ ಮಾಡಿದ್ರು ಅವರು. ಈಗ ಅವ್ರು ನಮ್ಮ ಕೋರ್ಟ್ ಅಲ್ಲಿ ಹೋಗಿದ್ದಾರೆ. ಅದು ನನಗೆ ಅದು ನೋಡಮ್ಮ, ಅದು ನೀವೆಲ್ಲ ಪರಿಶೀಲನೆ ಮಾಡಿ, ನೀವೆಲ್ಲ ಡಾಕ್ಯುಮೆಂಟ್ ರೋಡ್ ಕೊಟ್ಟ ಮೇಲೆ ಇದು ಮಾಡ್ಬೇಕು. ಅಲ್ಲಿವರೆಗೂ ನೀವು ತಗೊಂಡ್ಮೇಲೆ ನೀವು ಕಾಂಪೌಂಡ್ ಹಾಕೊಬೇಕು. ಅಲ್ಲಿ 20 ವರ್ಷ ಆಗಿದೆ ನಮಗೆ ಬಂದದ್ದು ಆರ್ಡರ್ ಬಂದು, ಈಗೆಲ್ಲ ಬಂದಿರೋದು. ಮತ್ತೆ ನಾನೇ 1 ವರ್ಷದಿಂದ ಬಂದ ರೋಡ್ ಮಾಡ್ಕೊಂಡು ಸ್ಯಾನಿಟರಿ ಹಾಕಿರೋದು. ಯಾರು ಮಾಡಲ್ಲ. ನಾವು ನಮ್ಮ ನೀವಲ್ಲ ಸರ್, ಈಗ ಎಲ್ಲರೂ ಬಂದು ಅರಿದ್ದಾರೆ ಸರ್, ಎಲ್ಲರೂ ಪೈಪ್ ನೋಡೋಣ, ಇಲ್ಲಿ ಇಲ್ಲ
ಅದು ಕಾಣಿಸ್ಲಿ ಅಂತಾರೆ ಅವ್ರು போடுகிற உள்ள என்ன கேக்குறீங்க எடுத்து கடாசுல ஆளுக்கு ஆம்பளை பசங்க இருக்குங்க எடுத்து கடாசுல ஆளுக்கு ஒரு கல்லு போடுறா எல்லாம் போட போகுது எல்லாமே போடணுமா போடுங்க ಅದು ನನಗೆ ಅದೊಡಮ್ಮ ಅದು ನೀವೆಲ್ಲ ಪರಿಶೀಲನೆ ಮಾಡಿ ನೀವೆಲ್ಲ ರೋಡ್ ಕೊಟ್ಟ ಮೇಲೆ ಇದು ಮಾಡ್ಬೇಕು ಅಲ್ಲಿವರೆಗೂ ನೀವು ತಗೊಂಡ್ಮೇಲೆ ಕಾಂಪೌಂಡ್ ಹಾಕೊಬೇಕು ಅಲ್ಲಿ ಸರ್ ಬಂದು 20 ವರ್ಷ ಆಗಿದೆ ನಮಗೆ ಬಂದದು ಆರ್ಡರ್ ಬಂದು ಈಗೆಲ್ಲ ಬಂದಿರೋದು ಮತ್ತೆ ನಾನೇ 1 ವರ್ಷದಿಂದ ಬಂದ ರೋಡ್ ಮಾಡ್ಕೊಂಡು ಈಗ ಸ್ಯಾನಿಟರಿ ಹಾಕಿರೋದು ನಮ್ಮನ್ನ ಯಾರು ಮಾಡಲ್ಲ ನಾವು ನಮ್ಮ ನೀವಲ್ಲ ಸರ್ ಇವ್ರ ಹೆಸರು ಪಾಣಿ ಮೆಡಿಷನ್ ಇವ್ರ ಹೆಸರು ಇರ್ಬೇಕು ಚೇಂಬರ್ಗಳು ಪಬ್ಲಿಕ್ ಟಾಯ್ಲೆಟ್ ಚೇಂಬರ್ಗೆಲ್ಲ ಹೊಡೆದಾಕವ್ರೆ ಗ್ಯಾಸ್ ಲೈನೆಲ್ಲ ಹೊಡೆದಾಕವ್ರೆ ಸೀಲ್ ಮಾಡಿದ್ರೆ ಫೋಟೋ ಹೋಗುತ್ತೆ ಬನ್ನಿ ನಾನು ಮಾತಾಡ್ತೀನಿ ಬನ್ನಿ ಡಾಕ್ಯುಮೆಂಟ್ ನೋಡ್ತೀನಿ ನಿಮ್ಗೆ ಏನು ಶಿಕ್ಷೆ ಹಾಕಿರೋದಲ್ಲಿ ಅವನು ಇರೋದು ಅಂತಾರೆ மண்ணு மாத்திரம் போட்டு மூடுங்க கல்லெல்லாம் போடாதீங்கப்பா மண்ணு மாத்திரம் தூடுங்க மண்ணு மாத்திரம் ಹಂಗಲ್ಲ ಸರ್ ಅವ್ರು ಮಾತಾಡಿದ್ರೆ ಮನೆ ಕಟ್ಕೊಂಡ್ಬಿಡ್ಲಿ. ಇನ್ನು ಈ ಒಂದು ವಿವಾದದ ಬಗ್ಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಿಮ್ ಬಾಬುರವರು ತಿಳಿಸ್ತಾ ಇರೋದು ಹೀಗೆ. ಈ ಭಾಗದಲ್ಲಿ ರಸ್ತೆಗೆ ಮನೆ ಕಟ್ತಾ ಇದ್ದಾರೆ ಅಂತ ನಮಗೆ ಒಂದು ಸಾರ್ವಜನಿಕರಿಂದ ಕರೆ ಬಂದಾಗ ನಾವು ಬಂದು ನೋಡ್ತೀವಿ. ನೋಡಾದ್ಮೇಲೆ ನಾನು ಮೀಡಿಯಾದವ್ರಿಗೆ ಪೊಲೀಸರು ಕೂಡ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ಥರ ರಸ್ತೆಯಲ್ಲಿ ಮನೆ ಕಟ್ತಾ ಇದ್ದಾರೆ, ಮೊದಲೇ ಅಕ್ರಮವಾಗಿ ರಸ್ತೆಯಲ್ಲಿ ಕಟ್ಕೊಂಡಿದ್ದಾರೆ, ಅದನ್ನು ಎಕ್ಸ್ಟೆನ್ಷನ್ ಮಾಡಿ ರೋಡ್ನೆಲ್ಲ ಆಕ್ರಮಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನೋಡಿ ಅಂತೇಳಿ ನಾನು BBMP ಅಧಿಕಾರಿಗಳಿಗೆ, ಪೊಲೀಸ್ ಸ್ಟೇಷನ್ಗೂ ಆಮೇಲೆ ಮೀಡಿಯಾದವ್ರಿಗೂ ಎಲ್ಲ ಹೇಳಿ ಇಲ್ಲೆಲ್ಲ ಪರಿಸ್ಥಿತಿ ಬಂದು ನೋಡಿದಾಗ ಗ್ಯಾಸ್ ಲೈನ್ ಕಟ್ ಮಾಡಿದ್ದಾರೆ, ಸ್ಯಾನಿಟರಿ ಲೈನ್ ಕಟ್ ಮಾಡಿದ್ದಾರೆ, ಹಾಗೆ ಅಕ್ರಮವಾಗಿ ಮನೆ ಕಟ್ಟೋದಕ್ಕೆ ಎಲ್ಲ ರೀತಿಯಲ್ಲಿ ತಯಾರು ಮಾಡ್ಕೊಂಡಿದ್ದಾರೆ. BBMP ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟು ಕೂಡ ಇದುವರೆಗೂ 4 ಅವರ್ ಕೂಡ ಪಬ್ಲಿಕ್ಕು ಮೀಡಿಯಾದವರು ಎಲ್ಲ ಇಲ್ಲಿ ಸಮೇತ ನಾವು ಕಾಯ್ತಾ ಇದ್ರು ಕೂಡ ಪಬ್ಲಿಕ್ ಇದು BBMP ಅಧಿಕಾರಿ ಇದುವರೆಗೂ ಇಲ್ಲಿ ಬಂದಿಲ್ಲ. ಈ ಥರ ವ್ಯವಸ್ಥೆಗೆ ನಾವು ಏನು ಹೇಳಬೇಕಂತ ನಮಗೂ ಗೊತ್ತಿಲ್ಲ. ಇವರು ಈ ಥರ ಎಲ್ಲರೂ ರಸ್ತೆಗಳನ್ನ ಮನೆಗಳಾಗಿ ಪರಿವರ್ತನೆ ಮಾಡ್ಕೊಂಡು ಹೋಗ್ತಾಯಿದ್ರೆ ನಾಳೆ ಏನು ಫ್ಲೈಟಲ್ಲಿ ಓಡಾಡಬೇಕಾ ಜನ, ಇಲ್ಲ ಯಾವ ರೀತಿ ಓಡಾಡಬೇಕಿಲ್ಲ. ಹಾಗಾಗಿ ಈ ಕೂಡಲೇ ನಮ್ಮ BBMP ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ಸೂಕ್ತ ದಾಖಲಾತಿಗಳನ್ನು ಪರಿಶೀಲಿಸಿ ಅವ್ರದ್ದಾದರೆ ಅವ್ರು ಎತ್ಕೊಳ್ಳಿ, ನಮಗೇನು ಬೇಡ. ಆದರೆ ಪಬ್ಲಿಕ್ ಜಾಗನ ಯಾರು ಈ ಥರ ಅತಿಕ್ರಮಣ ಮಾಡಿಕೊಂಡು ರಸ್ತೆಗಳು ಅತಿಕ್ರಮಣ ಮಾಡ್ಕೊಂಡಿದ್ರೆ ಮುಂದೆ ನಾವು ಓಡಾಡೋದಕ್ಕೂ ಕಷ್ಟ ಆಗುತ್ತೆ. ಇವ್ರು ನೋಡಿ ಇನ್ನೊಬ್ರು ಕಲಿತಾರೆ, ಅವ್ರು ನಮ್ಮ ಜಾಗ ಅಂದ್ಬಿಟ್ಟು ಪ್ರತಿಯೊಬ್ಬರು ರಸ್ತೆಗಳನ್ನ ಆಕ್ರಮಣ ಮಾಡ್ಕೊಂಡು ಹೋಗ್ತಾಯಿದ್ರೆ ನಾವು ಓಡಾಡೋಕ್ಕೆ ಜಾಗಗಳೇ ಸಿಗೋದಿಲ್ಲ. ಇದು ರೆವಿನ್ಯೂ ಬೆಲ್ಟ್ ಆಗಿರೋದ್ರಿಂದ ಕೂಡಲೇ ಸೂಕ್ತ ಕ್ರಮ ಕೆಳಗೊಂಡು ಇದಕ್ಕೆ ಪರಿಹಾರ ಕೊಡಬೇಕು. ಈಗ ಅವ್ರು ಹೇಳ್ತಾರೆ 2.5 ಎಕರೆ ನಮಗೆ ಕೋರ್ಟಲ್ಲಿ ಆದೇಶ ಆಗಿದೆ, ಇದೆಲ್ಲ ನಮ್ಮದು ಪ್ರಾಪರ್ಟಿ. ಸರಿ ಆಯಿತು, ಅವ್ರಿಗೆ 2.5 ಎಕರೆ ಅವ್ರ ಹೆಸರು ಪಾಣಿ ಇರಬೇಕು.
ಅವ್ರ ಹೆಸರಲ್ಲಿ ಪಾಣಿ ಇರಬೇಕು, ಅವ್ರ ಹೆಸರಲ್ಲಿ ಮಿಟೇಷನ್ ಇರಬೇಕು, ಇವರೊಬ್ಬರೇನ ಅದಕ್ಕೆ ವಾರಸ್ದಾರರು, ಅದಕ್ಕೆ ಸೂಕ್ತ ದಾಖಲೆ. ಹಾಗೆಯೇ ಸ್ಥಳಕ್ಕೆ ಬೊಮ್ಮನಹಳ್ಳಿ ಬಿಬಿಎಂಪಿಯ ಉಪ ಅಭಿಯಂತರರಾದಂತಹ ಯುವ ಕುಮಾರ್ ಅವರು ಆಗಮಿಸಿದ್ದರು, ಎಇ ಆಗಮಿಸಿದ್ದರು. ಅವರು ಇದನ್ನ ಬಿಬಿಎಂಪಿ ಏನಂತೇಳಿ ಡಿಕ್ಲೇರ್ ಮಾಡಿದೆ, ಇದರ ವಿವಾದ ಏನು ಅನ್ನೋದ್ರ ಬಗ್ಗೆ ತಿಳಿಸಿದ್ದು ಹೀಗೆ. ಸರ್, ಇದು ವಾರ್ಡು 191 ಹಳೆ ವಾರ್ಡು, ಸಿಂಗ್ಸಂದ್ರ ವಾರ್ಡು, ಭುವನೇಶ್ವರಿ ಲೇಔಟ್. ಇದು ಇಲ್ಲಿ ಏನಾದ್ರೆ ಇದೆಲ್ಲ ರೆವಿನ್ಯೂ ಲೇಔಟ್ಸ್ ಇದೆಲ್ಲ. ರೆವಿನ್ಯೂ ಲೇಔಟಲ್ಲಿ ಏನಾಗಿದೆ, ಇದು ರೋಡ್ ಐಡಿ ಇದೆ, ರೋಡ್ ಐಡಿ ಆಗಿ ಮುಂಚೆನೇ ಕ್ರಿಯೇಟ್ ಆಗಿದೆ. ಅವ್ರೇನಂದ್ರೆ ಜಾಗ ಬಂದ್ಬಿಟ್ಟು ಅವ್ರದ್ದು ಅಂತ ಹೇಳ್ತಿದ್ದಾರೆ. ಬಟ್ ಇದು ರೋಡ್ ಐಡಿ ಇರೋದ್ರಿಂದ ಸದ್ಯಕ್ಕೆ ಪರಿಶೀಲನೆ ಮಾಡಿಸಿ ಇದು ಮಾಡೋಣ. ಅದಕ್ಕೋಸ್ಕರ ರೋಡ್ ಮುಚ್ಚಿಸ್ತೀನಿ. ಈಗ ರೋಡ್ ಮುಚ್ಚಿ ಬಿಬಿಎಂಪಿಗೆ ಸೇರ್ಕೊಳ್ಳುತ್ತೆ. ಬಿಬಿಎಂಪಿ ಅಂತಾನೆ ಹೇಳ್ತೀವಿ ನಾವು. ಈಗ ಸ್ಯಾನಿಟರಿ ಮತ್ತೆ ಇದೆಲ್ಲ ಸ್ಯಾನಿಟರಿ ಗ್ಯಾಸ್ ಪೈಪ್ ಎಲ್ಲ ಮಾಡಿದ್ದಾರೆ. BWSSB ಅವರು ಗೇಲ್ ಗ್ಯಾಸ್ ಅವರೆಲ್ಲ ಮಾಡಿದ್ದಾರೆ ಮುಂಚೆನೆ. ಅದು ಮಾಡಿದ್ಮೇಲೆ ನಮಗೆ ರೋಡ್ ಅಂತಾನೆ ಅನ್ವಯಿಸುತ್ತೆ. ಬಟ್ ಅವ್ರು ಏನಂತ ಲ್ಯಾಂಡ್ ಇದರ ರೆವಿನ್ಯೂ ಇರೋದ್ರಿಂದ ನಮ್ಮ ಜಾಗ ಅಂತ ಅವರು ಕ್ಲೈಮ್ ಮಾಡ್ತಾರೆ. ಅದು ನಾವು ಹೇಳೋಕ್ಕಾಗಲ್ಲ. ಅದು ರೆವಿನ್ಯೂಲಿ ಕೋರ್ಟಲ್ಲಿ ಏನಾಗುತ್ತೋ ಅದು ಇತ್ಯರ್ಥ ಆದಮೇಲೆ ಅದು ಮಾಡ್ಕೊಳ್ಳಿ. ಅಲ್ಲಿವರೆಗೂ ರೋಡ್ ಅಂತಾನೆ ನಾವು ಟ್ರೀಟ್ ಮಾಡಿಕೊಂಡು ಮುಚ್ಚಿಸ್ತೀವಿ. ಬಿಬಿಎಂಪಿ ರಸ್ತೆನೇ ಮುಚ್ಚಿಸ್ತೀವಿ. ಈಗ ಅದನ್ನು ಸ್ಟಾಪ್ ಮಾಡ್ತೀನಿ ಸರ್. ಸ್ಟಾಪ್ ಮಾಡಿ ನಿಲ್ಲಿಸ್ಬಿಟ್ಟು ಅದನ್ನು ಕ್ಲೀನಾಗಿ ಕ್ರಮ ತಗೊಳ್ತೀವಿ. ನಮ್ಮ ಬಿಬಿಎಂಪಿಯಿಂದ ಏನು ಬೇಕೋ ತಗೊಳ್ತೀವಿ. ಸ್ಟಾಪ್ ಮಾಡಿ ನೋಟಿಸ್ ಎಲ್ಲ ಕೊಡ್ತೀವಿ. ಸ್ವಲ್ಪ ಮಾಡ್ತಾರೆ. ಬಟ್ ಏನಂದ್ರೆ ನಮಗೆ ಸ್ವಲ್ಪ ಇದು ಕಾನ್ಸ್ಟಿಟ್ಯೂನ್ಸಿ ಸ್ವಲ್ಪ ದೂರ ಇದ್ರಿ, ಕಂಪ್ಲೇಂಟ್ಸ್ ಇತ್ತು, ಮೀಟಿಂಗ್ ಇತ್ತು, ಅದರಿಂದ ಬರೋಕ್ಕೆ ಲೇಟ್ ಆಯ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದನ್ನ ಬಂದು ಈ ಕ್ರಮ ತಗೊಂಡು ನಾವು ನೋಟಿಸ್ ಕೊಟ್ಟು ನಿಲ್ಲಿಸ್ತೀವಿ ಸರ್. ಇಲ್ಲ, ತಗೊಂಡಿಲ್ಲ, ಏನೂ ತಗೊಂಡಿಲ್ಲ ಸರ್. ಕಟ್ ಮಾಡಿದ ಆಕ್ಷನ್ ನಾವು ಈಗ ಫೈನ್ ಹಾಕಿ ಅವ್ರಿಗೆ ಮಾಡ್ತೀವಿ ಸರ್. ಈಗ ಫೈನ್ ಹಾಕ್ತೀವಿ, ಪ್ಲಸ್ ಅವ್ರಿಗೆ ಏನು ನೆಕ್ಸ್ಟ್ ಏನು ಕ್ರಮ ತಗೊಬೇಕು ತಗೊಳ್ತೀವಿ. ಎಕ್ಸಿಸ್ಟಿಂಗ್ ಆಲ್ರೆಡಿ ಬಿಲ್ಡಿಂಗ್ ಇದೆಯಲ್ಲ, ಅದೇನದು? ಈಗ ಇದು ರೋಡ್ ಅಂತ ನೀವೇ ಹೇಳ್ತಿದ್ದೀರಾ, ಎಕ್ಸಿಸ್ಟಿಂಗ್ ಬಿಲ್ಡಿಂಗು ಇದೆ. ಮತ್ತೆ ಅದು OS ಅಲ್ಲಿ ಇದೆ ಸರ್. ಅದು ಮುಂಚೆನೆ OS ಹಾಕೊಂಡಿದೆ ನೋಡಿ. OS ಅಲ್ಲಿ ಕೋರ್ಟ್ ಕೇಸಲ್ಲಿ ವೆಕೇಟ್ ಮಾಡೋದಕ್ಕೆ ಬಿಬಿಎಂಪಿ ನಮ್ಮ ರೆವಿನ್ಯೂ ಅವರು ಕೂಡ ಏನು ಟ್ರೈ ರೆವಿನ್ಯೂ ಮಾಡಿಲ್ಲ ಅನ್ಸುತ್ತೆ. ನಂತರ ಈ ಮಹಿಳೆಯರು ಕೂಡ ಇದು ನಮಗೆ ಸೇರಿರುವ ಜಮೀನು, ನಮ್ಮ ತಂದೆಯವರಿಂದ ಬಂದಿರತಕ್ಕಂತಹದ್ದು ಎಂಬಂತ ವಾದವನ್ನ ಮಂಡಿಸಿದ್ದು ಹೀಗೆ. ಅಯ್ಯಪ್ಪ ರೆಡ್ಡಿ ಇದಾರಲ್ಲ, ಅವ್ರ ಹತ್ರ ನಾವು ವಿನ್ ಆಗ್ಬಿಟ್ಟು ನಾವು ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ತಗೊಂಡಿದೀವಿ. ಸೊ ಯಾರ್ಯಾರು ಅಯ್ಯಪ್ಪ ರೆಡ್ಡಿ ಹತ್ರ ತಗೊಂಡಿದಾರೋ ಅವರೆಲ್ಲ ಕ್ಯಾನ್ಸಲ್ ಆಗ್ಬೇಕಲ್ವಾ ಆಟೋಮೆಟಿಕಲಿ. ಸೊ ಅವರು ಏನೂ ಇಲ್ಲ, ಅದು ನಮ್ದು ಅಂತ ಹೇಳ್ಬಿಟ್ಟು ಅವ್ರು ಇವಾಗ ಬರ್ತಿರೋದು. ಕೇಸ್ ಹಾಕಿರೋದು ನಮ್ಮ ಅಜ್ಜಿ ಬಂದ್ಬಿಟ್ಟು ಭಾಗಕ್ಕೆ ಅವ್ರು ನಮ್ಮ ಚಿಕ್ಕ ತಾತ ಜೊತೆ ಹಾಕಿರೋದು ಭಾಗಕ್ಕೆ. ಸೊ 2 ಶೇರ್ ಆಗಿದೆ. ಅದಾದ್ಮೇಲೆ ಇಲ್ಲಿ ಅಯ್ಯಪ್ಪ ರೆಡ್ಡಿ ಲೇಔಟ್ ಮಾಡಿದ್ರಲ್ಲ, ಸೊ ಅವಾಗ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಬಂದಿದೆ. ಇದು ಇಷ್ಟು ಜಮೀನು ಇವ್ರದ್ದು, ಅದು ಮನೆಗೆ ಗ್ಯಾಸ್ ಮನೆ ಅಲ್ಲಿದೆ. ನಾವು ಮನೆ ಕಟ್ಟಿದ್ದು, ಇದು ಕಾಂಪೌಂಡ್ ಇಲ್ಲಿ ಬಂದ್ಬಿಟ್ಟು ಗಾಡಿ ನಿಲ್ಲಿಸ್ತಾ ಇದ್ವಿ ನಾವು. ಸೊ ಅದಕ್ಕೆ ಮನೆ ಅಲ್ಲಿದ್ರೆ ನಾವು ಅಲ್ಲಿ ತಾನೇ ಸರ್ ಹಾಕೋಬೇಕು. ಇನ್ನೊಂದು ಸ್ಯಾನಿಟರಿ ಅಲ್ಲೇ ಹೇಳ್ತಿದ್ರಲ್ಲ, ಸ್ಯಾನಿಟರಿ ಲೈನ್ ಹಿಂಗೋಗಿದೆ, ಬೇಕಾದ್ರೆ ಅದನ್ನ ನೋಡಿ. ತರೋಷ್ಟರಲ್ಲಿ ಎಲ್ಲ ಜಾಗ ಇಟ್ಕೊಬಿಟ್ಟಿದ್ದಾರೆ. ಮತ್ತೆ ನಾವು ಹೆಂಗ್ ಸರ್ ಬಿಡಿಸ್ಕೊಳ್ಳೋದು? ಬಿಡಿಸ್ಕೊಳಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ಮತ್ತೆ ಎಲ್ಲಿ ಕಾಲಿದೆ ಅಲ್ಲಿ ನಾವು ಮನೆ ಕಟ್ಕೋಬೇಕಲ್ವಾ? ಅಷ್ಟಿಗೆ ನಾವು ಮನೆ ಕಟ್ಕೊಂಡು 13 ವರ್ಷ ಆಯಿತು ಇಲ್ಲಿ ದಿವಸ ಇದ್ದೀವಿ. ಆವಾಗ ಏನು ಪ್ರಾಬ್ಲಮ್ ಇಲ್ಲ. ಇವರು ಕೌನ್ಸಿಲರ್ ಆದಮೇಲೆ ತುಂಬ ಪ್ರಾಬ್ಲಮ್ ಕೊಟ್ಟಿದ್ದಲ್ದಿರ ಈ ಸೈಟ್ ಎಲ್ಲ ನಮ್ಮ ಅಕ್ಕನಿಗೆ ಕಾಲಿಲ್ಲ ಸರ್. ನಮ್ಮ ಅಕ್ಕನಿಗೆ ಮಾಡಿಕೊಟ್ಟಿದ್ರು 2 ಕಾಲಿಲ್ಲ. ಅವ್ರಿಗೆ ಡೈಲಿನೂ ಇವರು ರೋಡಿಸ್ ಕೈಯಿಂದ ಫೋನ್ ಮಾಡಿಸಿ ಅವ್ರಿಗೆ ಟಾರ್ಚರ್ ಕೊಟ್ಟು ಅವ್ರ ಮಕ್ಕಳಿಗೆಲ್ಲ ಬೆದರಿಸಿ ಮನೆ ಕರೆಸ್ಕೊಂಡಿದ್ದಾರೆ ಸರ್. ಅವರು ಕರೆಸ್ಕೊಂಡು ನಮ್ಮ ಅಕ್ಕನ ಕೇಳಿ ಫೋರ್ಜರಿ ಕೇಸ್ ಸೈನ್ ಮಾಡಿಸ್ಕೊಂಡಿದ್ದಾರೆ ಸರ್. ಅದು ಇದೆಲ್ಲ ಫಸ್ಟ್ ನಮ್ಮ ಅಕ್ಕನಿಗೆ ಎದುರಿಸ್ಕೊಂಡು ಆ ಜಾಗ ಕಿತ್ಕೊಂಡ್ರು. ಈಗ ಇದು ರಸ್ತೆ ಅಂದ್ಬಿಟ್ಟು ಇದನ್ನ ಕಿತ್ಕೊಳಕ್ ನೋಡ್ತಿರೋದು. ಈ ಸ್ಥಳೀಯರಲ್ಲ ಸರ್, ಯಾರನ್ನು ಬೇಕಾದ್ರೆ ಇಲ್ಲಿ ಯಾರನ್ನ ಬೇಕಾದ್ರೆ ಕೇಳಿವ್ರು ಯಾರು ಅಲ್ಲ. ಇವ್ರು ಯಾರು ಅಲ್ಲ, ಇವರೆಲ್ಲ ಅವ್ರ ಊರ್ ಕಡೆಯವರು. ಅವ್ರ ರಾಯಸಂದ್ರ ಅಂತ ಇದೆಯಲ್ಲ, ಆ ಊರಿನವರು, ಮತ್ತೆ ಅವ್ರ ಲೇಔಟ್ ಅವರು, ಮತ್ತೆ ಅವರು ಏನೇನೋ ಅವ್ರಿಗೆ ಸೀರೆಗಳು ಅದು ಇದು ಕೊಡ್ತಾರಲ್ವಾ ಅವರು. ಅಂದ್ರೆ ಈಗ ನೀವು ಕಟ್ತಾ ಇರೋದಕ್ಕೆ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದೆಯಾ? ಇದೆ ಸರ್, ಇದೆ. ನಮ್ಮ ಹತ್ರ ಇಂಜೆಕ್ಷನ್ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಇದೆ. ಈಗ ನೀವು ಕಟ್ತಾ ಇರೋದು ರಸ್ತೆನಾ ನಿಮ್ಮ ಜಾಗ? ನಮ್ಮ ಜಾಗ ಸರ್, ಸರ್ವೆ ನಂಬರು. ಎಷ್ಟು ಜಾಗ ಐತೆ? ಇದು ಅಯ್ಯಪ್ಪ ರೆಡ್ಡಿ ಅಂದ್ಬಿಟ್ಟು ಅವ್ರಿಗೆ ನಮ್ಮ ಚಿಕ್ಕಪ್ಪ ಸೇಲ್ ಮಾಡಿದ್ರು. ನಾವೇನ್ ಮಾಡಿದ್ವಿ, 2.5 ಎಕರೆಗೆ ನಾವು ಅವ್ರಿಗೆ ರೀಕಲ್ ಮಾಡಿಸ್ತೀವಿ. ಆ ರೀಕಲ್ ಮಾಡಿದ್ಮೇಲೆ ಮತ್ತೆ ಅವರಿಲ್ಲ, ಈಗ ತೀರೋಗಿದ್ದಾರೆ. ಅವರು ಹೋದ್ರು. ಮತ್ತೆ ಅವ್ರಿಗೆ ಯಾರು ಕೊಟ್ಟಿದ್ರು ಅವ್ರನ್ನ ನಾವು ಅವ್ರಿಗೆ ಕಳಿಸ್ತಿದ್ದಕ್ಕೆ ಅವರು ತೀರೋಗಿದ್ದಾರೆ. ಮತ್ತೆ ಅದು ಪರ್ಮನೆಂಟ್ ಇಂಜೆಕ್ಷನ್ ನಮ್ಮ ಕೋರ್ಟಿಂದ ಆಗಿದೆ. ಮತ್ತೆ ನಮ್ದೇ ಅಲ್ವಾ ಸರ್ ಜಾಗ ಅದು? ಅದು ನಮ್ದೇ ಅಲ್ವಾ ಸರ್ ಜಾಗ ಅದು? ಇವಾಗ ನಮ್ಗೆ ಅವ್ರು ಇದ್ದಿದ್ರೆ ಇಂದ್ರಮ್ಮ ಅಂತ ಒಬ್ರು ಹೆಸರು, ಇದು ಅವ್ರು ಇದ್ದಿದ್ರೆ ಅವ್ರು ನಮ್ಗೆ ಆಪೋಸಿಟ್ ಬರ್ತಿದ್ರು. ಅವ್ರಿಲ್ಲ ಈಗ. ಮತ್ತೆ ನಾವ್ ಯಾರ ಮೇಲೆ ಹೋಗಿ ನಾವು ಜಾಗನ ಬಿಡಿಸ್ಕೊಳ್ಳೋದು? ಇದು ರಸ್ತೆ ಆಗಿದೆ, ರಸ್ತೆಯಲ್ಲಿ ಹೇಗೆ ನಿರ್ಮಾಣ ಮಾಡೋದು ಅಂತೇಳಿ ಈ ಒಂದು ಪ್ರಶ್ನೆಗಳು ಈಗ ಉದ್ಭವ ಆಗ್ತಿದೆ. ಅದೇನೇ ಇರ್ಲಿ, ಈ ಒಂದು ಬೆಂಗಳೂರಿನ ಸುತ್ತಮುತ್ತಲು ಯಾವಾಗ ಭೂಮಿಗೆ ಚಿನ್ನದ ಬೆಲೆ ಬಂತು ಆಗಲಿಂದಲೂ ಕೂಡ ಇದು ಈ ರೀತಿಯಾದಂಥ ವಿವಾದಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದನ್ನ ಅಧಿಕಾರಿಗಳು ಸರಿಯಾಗಿ ನಿಗ್ರಹಿಸಬೇಕಿದೆ ಮತ್ತು ಇವುಗಳಿಗೆ ಸರಿಯಾದಂತಹ ಕ್ರಮಗಳನ್ನ ಮತ್ತು ಕಾನೂನಿನ ಇತ್ಯರ್ಥಗಳು ಆಗದೆ ಇದ್ದರೆ
ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಸ್ಯೆಗಳಾಗುತ್ತದೆ. ಇನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರೆ. ಇವರು ಯಾವಾಗ ಹೇಳ್ತಾರೋ, ಆದರೆ ರಿಯಲ್ ಎಸ್ಟೇಟ್ನವರು ಅಥವಾ ಬಿಲ್ಡರ್ಗಳು ಬಂದಾಗ ಕಂದಾಯ ಇಲಾಖೆಯವರು ಚುರುಕಾಗ್ತಾರೆ. ಆದರೆ ಬಡವರ ಸಮಸ್ಯೆಗಳು ಬಂದಾಗ ಜಾಣ, ಕಿವುಡು ಮತ್ತು ಕುರುಡುತನ ತೋರಿಸ್ತಾರೆ. ಆ ಕಂದಾಯ ಇಲಾಖೆಯವರು ಸರಿಯಾದರೆ ಈ ರೀತಿಯಾದಂಥ ಸಮಸ್ಯೆಗಳು ತಂತಾನೆ ಕಡಿಮೆ ಆಗ್ತವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.